ಎಲ್ಲರಿಗೂ ನಮಸ್ಕಾರ. ಶುಭ ಮುಂಜಾನೆ. ಬೆಳಗ್ಗೆನೆ ಸ್ನೇಹಿತರ ತೋಟದಲ್ಲಿ ನೋಡಿ ಏನು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಎಲ್ಲ ಕಡೆನೂ ಅನಿಸುತ್ತೆ. ಮಲೆನಾಡು ಭಾಗದಲ್ಲಂತೂ ವಿಪರೀತವಾಗಿ ಮಳೆ ಬರ್ತಾಯಿದೆ. ಮಳೆಯಲ್ಲಿ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ, ಒಂದು ಈ ಸಿಲ್ವರ್ ಥರದನ್ನ ತೆಗಿತಾಯಿದ್ದೀವಿ. ಚಿಗುರು ಅಂದರೆ ಅರ್ಧ ಅಡಿ ಚಿಗುರನ್ನ ಬಿಡಿಸ್ತಾ ಇರೋದು. ಈ ಥರ ಸಿಲ್ವರ್ ಅಂದರೆ ಈ ಸಿಲ್ವರ್ ಓಕ್ ಟ್ರೀ ಇದೆಯಲ್ಲ, ಇದ್ರದ್ದು ಎಲೆಗಳು ಈ ಥರ ಹಿಂಗೆ ಬಿದ್ದ ಜಾಗದಲ್ಲೇ ತುಂಬ ಒಂದು 15 ದಿವಸ ಒಂದು ತಿಂಗಳು ಇದಾಯಿತು ಅಂದರೆ ಇಲ್ಲೇ ಕೊಳೆ ರೋಗ ಶುರುವಾಗುತ್ತೆ. ಅದು ಈ ಕಾಯಿಗಳು ಉದುರ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಅದನ್ನು ಬಿಡಿಸ್ತಾ ಇದ್ದೀವಿ ಒಳಗಡೆ ಇದರ ಜನ. ಈ ವರ್ಷದ ಒಂದು ತೊಂದರೆ ಏನು ಅಂದರೆ ಸ್ನೇಹಿತರೆ, ನಮ್ಮ ಕಾಫಿ ತೋಟದಲ್ಲಿ ನಮಗಾಗಿರೋಂಥ ಅನುಭವನೇ ನಾನು ಹೇಳ್ತಾ ಇದ್ದೀನಿ. ಏನು ತೊಂದರೆ ಆಗಿದೆ ಅಂತ ಹೇಳಿದ್ರೆ, ನೋಡಿ ನಮ್ಮ ತೋಟಗಳ ಗಿಡಗಳಿಗೆ ಕಾಣ್ತಾ ಇರ್ಬೋದು ನಿಮಗೆ, ಇಲ್ಲಿ ನಮ್ಮ ಗಿಡಗಳಿಗೆ 3 ರೌಂಡ್ ಫರ್ಟಿಲೈಸ್ ಆಗಿದೆ, 2 ರೌಂಡ್ ಸ್ಪ್ರೇ ಆಗಿದೆ. ಏನು ಸ್ಪ್ರೇ ಮಾಡಿದ್ರು ಅಷ್ಟೇ, ಈ ಪ್ರಕೃತಿ ಮುಂದೆ ಏನು ಮನುಷ್ಯ ತೃಣಮೂಲ ಅನ್ನೋದಕ್ಕೆ ಒಂದು ಉದಾಹರಣೆ. ನೋಡಿ ಎಷ್ಟು ಸ್ಪ್ರೇ ಮಾಡಿದ್ರು ಫುಲ್ಲು ಡ್ರಾಪಿಂಗ್. ನಿಮಗಿದು ಕಾಣ್ತಾ ಇರೋದಷ್ಟೇ. ಇದು ಕಪ್ಪು ತಿರುಗಿರೋದು ಯಾವುದು ಕಾಣೋದಿಲ್ಲ. ಒಂದು ಇದು ನೆನ್ನೆ ಮೊನ್ನೆ ಆಗಿರೋ ಅಂಥದ್ದು. ನೋಡಿ ಇದು ಉದುರ್ತಾ ಇದೆ ಹಿಂಗೆ, ಇಲ್ಲಿ ಇಷ್ಟು ಮುಟ್ಟಿದ್ರು ಉದುರ್ತಾ ಇದೆ. ಕಾರಣ ಏನು ಅಂತ ಗೊತ್ತಿಲ್ಲ. ವೀಡ್ ಕಟ್ರಲ್ಲಿ ನಾವು ಮುಟ್ಸಿಲ್ಲ, ಜನನೇ ಹಳನೂ ಹೊಡೆದಿರೋದು. ಮಳೆನೇ ಮೇಯ್ನ್ ಪ್ರಾಬ್ಲಮ್ಮು. 3 ರೌಂಡದಕ್ಕೆ ಏನೇನು ಬೇಕು ಫರ್ಟಿಲೈಸ್ ಅದು ಮಾಡಿದ್ದೀವಿ, 2 ರೌಂಡ್ ಸ್ಪ್ರೇ ಮಾಡಿದ್ದೀವಿ. ಇನ್ನು ಯಾವ ಥರ ರೈತರಿಗೆ ಈ ಥರ ಆದರೆ ಒಳ್ಳೆ ಕ್ರಾಪ್ನ ಎಕ್ಸ್ಪೆಕ್ಟ್ ಮಾಡಿದ್ದು, ಒಳ್ಳೆ ಬ್ಲಾಸಮಿಗೆ ಒಳ್ಳೆ ಹೊಡೆದಿದ್ದು, ನೀರು ಸೆಟ್ಟಿಂಗ್ ಮಾಡಿರೋದಾಗಿರ್ಬೋದು, ಕಾಲಕ್ಕೆ ತಕ್ಕಂತೆ ಪ್ರತಿಯೊಂದು ಕೆಲಸನೂ ತುಂಬ ಮುತುವರ್ಜಿ ವಹಿಸಿ ತುಂಬ ಖುಷಿಯಾಗಿ ಮಾಡಿದ್ದು, ಒಳ್ಳೆ ಕ್ರಾಪ್ನ ಈ ಸರಿ ಎಕ್ಸ್ಪೆಕ್ಟ್ ಮಾಡಿದ್ದು ಒಳ್ಳೆ ಆಗ್ತದೆ ಅಂತ. ನೋಡಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ, ಸೆಪ್ಟೆಂಬರ್ ತಿಂಗಳಲ್ಲಿ ಉದುರ್ತಾ ಇದೆ. ಆಗಸ್ಟ್ ಕೊನೆ ಭಾಗದಿಂದ ಇನ್ನೇನು 2-3 ತಿಂಗಳಿದ್ದರೆ ನಮಗೆ ಕೈಗೆ ಬಂದುಬಿಡೋದು. ಕೈಗೆ ಬಂದಿದ್ದು ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತಾರಲ್ಲ, ಆ ಥರ. ಅದು ಒಂದು ಸಾಮಾನ್ಯವಾಗಿ ಸ್ವಲ್ಪ ಎಲ್ಲ ಉದುರಿಲ್ಲ ಸ್ನೇಹಿತರೆ. ಹೆಚ್ಚು ಕಮ್ಮಿ 40%, 40ರಿಂದ 50 ಭಾಗನೇ ಕೆಲವೊಂದೊಂದು ಗಿಡಗಳು. ನೋಡಿ ಇದರಲ್ಲೆಲ್ಲ ಉದುರೋಗಿದೆ, ಇದು ಉದುರೋಗಿದೆ, ಇದು ಇನ್ನೂ ಉದುರೋ ಹಂತದಲ್ಲಿ ತುಂಬ ಇದೆ, ಕಾಣ್ತಾ ಇಲ್ಲ ಅಷ್ಟೇ. ನೋಡಿ ಈ ಥರ ಸುಮಾರು ಕೆಲವು ಗಿಡಗಳಂತೂ ಬರಲಾಗಿದೆ. ಬೇಜಾರಾಗುತ್ತೆ ತೋಟದವರಾಗಿ ಇಟ್ಕೊಂಡು. ನೋಡಿ ಈ ಥರ ರೈತರಿಗೆ ವರ್ಷಿಡೀ ನಾವು ಒಂದು ಕೆಲಸ ಮಾಡಿ ಇದನ್ನೇ ಆದಾಯ ನಂಬ್ಕೊಂಡು ಏನೇನೋ ಪ್ಲ್ಯಾನ್ಸ್ಗಳು ಇಟ್ಕೊಂಡಿರ್ತೀವಿ. ನಾವೊಂದು ಬಗ್ಗಿದ್ದಾರೆ, ದೈವ ಒಂದು ಬಗ್ಗಿರುತ್ತೆ ಅನ್ನೋ ಥರ ನಾವೇನೇ ಕೆಲಸ ಮಾಡಿದರೂ ಪ್ರಕೃತಿ ಮುಂದೆ ನೋಡಿ. ಈಗ ವೀಡ್ ಕಟರ್ಲ್ಲಿ ಹೊಡಿತಾ ಇಲ್ಲ ನೋಡಿ, ಈ ಪ್ರತಿಯೊಂದು ಗಿಡದಲ್ಲೂ ನೀವು ಅಲ್ಲಾಡಿಸಿದ್ರೆ ಅಂತೂ ನೋಡೋಕ್ಕೆ ಭಾರಿ ಬೇಜಾರು. ಸುರಿದಿದೆ ಹಿಂಗೆ. ಏನು ಮಾಡೋದು, ಇಲ್ಲಿ ಕೆಲವೊಂದೊಂದು ಗಿಡಗಳಲ್ಲಂತೂ ಸ್ಪ್ರೇ ಮಾಡ್ದಲ್ಲೇ ಇರೋ ತೋಟಗಳಲ್ಲಿಲ್ಲ, ಕಂಪ್ಲೀಟ್ ಉದುರಿದೆ. ಹೀಗಾಗ್ಬಿಟ್ರೆ ನೋಡಿ, ಈಗ ಆಯಿತು ಇದ್ರ ಉದುರ್ತಾ ಇದೆ, ಏನಾದರೂ ಒಂದು ಸ್ಪ್ರೇ ಮಾಡೋಣ ಅಂದರೆ ಕಾಣ್ತಾ ಇರ್ಬೋದು, ಛತ್ರಿ ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ ನಾವು ಎಲ್ಲ ಕಡೆ. 3 ತಿಂಗಳಾಯ್ತು ಬಂತು, 3-3.5 ತಿಂಗಳು ಮಳೆ ಅಂತೂ ಬಿಟ್ಟಿಲ್ಲ. ಮಳೆ ಏನು ತುಂಬ ನಮಗೆ ಬಿದ್ದಿಲ್ಲ. ನಮ್ಮದು ಅರಮಲೆನಾಡು ಭಾಗ ಅಂದರೆ ದೊಡ್ಡ ಮಳೆನೇ. ಹೆಚ್ಚು ಕಮ್ಮಿ ನಮಗೆ 47-48 ಇಂಚ್ ಮಳೆ ಆಗಿದೆ. 48 ಇಂಚ್ ಮಳೆಗೆ ಈ ಥರ. ಕೆಲವು ಕಡೆ 100, 150, 200, 250 ಇಂಚು ದಾಟಿರೋಂಥ ಪ್ಲೇಸಸ್ಗಳಿದೆ. ಅಲ್ಲಿ ಕಾಫಿನ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಈ ಮುಂಬರುವ ದಿನಗಳಲ್ಲಿ ಈ ಥರ ಎಲ್ಲ ಆಯಿತು ಅಂದರೆ ಎಲ್ಲಿ ಕಾಫಿ ಬೆಳೆಯೋದು, ಯಾವ ಥರ, ಏನು ಬೇಕು, ಸಾಯಿಲ್ ಟೆಸ್ಟ್ ಆಗಿದೆ, ಸುಣ್ಣ ಆಗಿದೆ, ಅದಕ್ಕೆ ಏನು ಬೇಕು ಅಡ್ವಾನ್ಸ್ ಸ್ಪ್ರೇಗಳು ಪ್ರತಿಯೊಂದು ಎಲ್ಲ ಮಾಡಿದ್ದೀವಿ. ಎಲ್ಲ ಕಾಲಕ್ಕೆ ಸೀಡ್ಸಿಗೇನು, ಅದು ಕ್ವಾಲಿಟಿಗೇನು ಎಲ್ಲ ಆದರೂ ಕೂಡ ಉದುರ್ತಾ ಇದೆ. ಏನು ಪ್ರಾಬ್ಲಮ್ಮು ಅಂತ ನಮಗೂ ಗೊತ್ತಾಗ್ತಾಯಿಲ್ಲ. ನಿಮಗೇನಾದ್ರು ಗೊತ್ತಾಗಿದ್ದರೆ ಒಂದು ಹಾಗೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ತೋಟದಲ್ಲೂ ಇದೇ ಥರ ಪ್ರಾಬ್ಲಮ್ ಆಗ್ತಾಯಿದೆಯಾ ಅಥವಾ ನನಗೆ ಮಾತ್ರ ಈ ಥರ ಆಗ್ತಾಯಿದೆಯಾ ಅನ್ನೋದು ನನಗೆ ಖಾತ್ರಿ ಇಲ್ಲ 100ಕ್ಕೆ 100%. ಕೆಲವ್ರ ತೋಟಗಳಲ್ಲಿ ಉದುರಿದೆ ಅಂತಾರೆ, ಕೆಲವ್ರ ತೋಟಗಳಲ್ಲಿ ಉದುರಿಲ್ಲ ನಮ್ಮದು ಅಂತ ಹೇಳ್ತಾರೆ. ಏನು ಶೇಡ್ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ? ಶೇಡ್ ಇದೆ ನಮ್ಮದು. ನೀವು ಅನ್ಕೋಬೋದು ಶೇಡ್ ಇಷ್ಟೊಂದು ಇದೆಯಲ್ಲ ಅಂತ. ನಮ್ಮದು ಅರಮಲೆನಾಡು ಭಾಗದಲ್ಲಿ ತುಂಬ ಓಪನ್ ಮಾಡಿದ್ರೆ ರೋಬಸ್ಟನ್ನು ಬರೋಲ್ಲ ಸ್ನೇಹಿತರೆ. ಫುಲ್ಲು ರೆಕ್ಕೆ ಬೋರರ್ಸು ಮತ್ತು ರೂಟ್ ಬೋರರ್ಸು ಜಾಸ್ತಿ ಆಗ್ತದೆ. ಹಾಗಾಗಿ ನಾವು ಶೇಡು ಇಟ್ಕೊಂಡಿದ್ದೀವಿ. ಶೇಡ್ ಇಲ್ದಲೇ ಇದ್ದರೆ ಆಗೋದೇ ಇಲ್ಲ ನಮಗೆ ಇಲ್ಲಿ ಬೇಸಿಗೆಯಲ್ಲಿ ಅವಾಯ್ಡ್ ಮಾಡೋಕ್ಕೆ. ಮಲೆನಾಡು ಫುಲ್ ಎವರ್ಗ್ರೀನ್ ಫಾರೆಸ್ಟ್ಗಳು ಇದೆಯಲ್ಲ, ಆ ಪ್ಲೇಸಸ್ಗಳಾದರೆ ನಡೀತದೆ. ಶೇಡ್ ಸ್ವಲ್ಪ ಕಮ್ಮಿ ಇದ್ದರೂ ನಡೀತದೆ. ನಮಗಿಷ್ಟು ಬೇಕು. ಲೀವ್ಸ್ ಡ್ರಾಪ್ ಆಗ್ತಾಯಿಲ್ಲ. ಇದು ಕಾಯಿಗಳು ರೋಬಸ್ಟ, ಅದರಲ್ಲೂ ಅರೇಬಿಕಾ ಏನಾಗ್ತಾಯಿಲ್ಲ ನೋಡಿ. ಅರೇಬಿಕಾ ಇದು ಮಧ್ಮೈದಲ್ಲಿ ಎಲ್ಲಿ ಗ್ಯಾಪ್ಗಳಿದೆ ಅಲ್ಲೆಲ್ಲ ನೋಡಿ. ಅರೇಬಿಕಾದಲ್ಲಿ ಏನು ಅಂತ ಡ್ರಾಪಿಂಗ್ ಇಲ್ಲ, ಎಲ್ಲೂ ಡ್ರಾಪ್ ಇಲ್ಲ. ಏನಾದ್ರು ಪಟ್ಕೊಂಡು ನಮ್ಮ ಕೈ ಇದು ಮಾಡಿ ಹೋಗಬೇಕು ಹೊರತು. ಈ ಸರಿ ಒಂಥರ ವಿಶೇಷವಾಗಿ ರೋಬಸ್ಟನೇ ಜಾಸ್ತಿ ಉದುರ್ತಾ ಇದೆ.
ನೋಡಿ ಎಂಥ ಕ್ರಾಪ್ ಈಲ್ಡ್ ಆಗಿತ್ತು. ಇದೆಲ್ಲ ಇನ್ನೂ ಇತ್ತು ನಮ್ಮದು 35 ಭಾಗ ಅಂತೂ ಹೋಗಿದೆ. ಕೆಲವು ಗಿಡಗಳಲ್ಲಂತೂ 60 ಭಾಗನೂ ಹೋಗಿದೆ. ಆ್ಯಾವ್ರೇಜು 40 ಭಾಗ ಹೇಳ್ಬೋದು. ಇಂಥ ಗಿಡಗಳಲ್ಲಿ ಸರಿಯಾದ ಹೊಡೆತ, ಇದನ್ನೇ ನಂಬ್ಕೊಂಡು ಇದರಿಂದನೇ ಜೀವನ ಅಂತ ಅಂದ್ಕೊಂಡಿರೋಂಥ ರೈತರಂತೂ ನಿಜವಾಗ್ಲೂ ಅವ್ರದ್ದು ಸಾಲ ಜಾಸ್ತಿ ಆಗುತ್ತೆ. ಅವನು ಸ್ವಲ್ಪ ಧೃತಿಗಿಡ್ತಾನೆ, ಸ್ವಲ್ಪ ಡಿಸ್ಟರ್ಬ್ ಆಗೇ ಆಗುತ್ತೆ. ಯಾಕಂದರೆ ಮನಿನೇ ಎಲ್ಲಕ್ಕೂ ಮೂಲ ಇವತ್ತಿನ ಕಾಲದಲ್ಲಿ. ಅದೇ ಬರಲ್ಲ ನಂಬ್ಕೊಂಡಿರೋದ್ರ ಮೇಲೆ ಅಂದಾದ್ಮೇಲೆ ಸ್ವಲ್ಪ ಡಿಪ್ರೆಸ್ ಆಗಬೇಕಾಗ್ತದೆ. ಅದೇ ನಾವೇನು ಕೆಲಸಗಾರರಲ್ಲ, ಗೌರ್ಮೆಂಟ್ ಕೆಲಸಗಾರ ಆಗಿದ್ದು ಅಥವಾ ಏನಾದರೂ IT BTಲಿ ತಿಂಗಳು ಕೊನೆಯಲ್ಲಿ ಸಂಬಳ ತಗೊಳ್ಳೋದಾದರೆ ಬೇರೆ ಪ್ರಶ್ನೆ. ಬೇರೆ ಕಡೆ ಹೋಗಿ ತಗೊಳ್ಳೋಣ, ಇರಲಿ ಒಂದು 10,000 ಕಮ್ಮಿ ಸಿಗ್ಬೋದು, ಇನ್ನೊಂದು ಕಡೆ ಅನ್ಕೋಬೋದು. ಇಲ್ಲಿ ಕೆಲಸನೇ ಇಲ್ಲ ನಮಗೆ ಅಂತ ಹೇಳಿದಾಗ ಯಾವ ಥರ ಇರುತ್ತೆ ಆ ಫೀಲಲ್ಲಿ ಇದ್ದೀವಿ ನಾವು. ಇಷ್ಟು ಹೇಳ್ತಾ ಈ ಗಿಡದಲ್ಲಿ ಏನೂ ಉಳಿದಿಲ್ಲ, ಗಿಡನೇ ಹೋಗೋಕ್ಕಾಗಿದೆ. ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್. ವೀಟ್ ಕಟರ್ ಉಪಯೋಗಿಸ್ತಾ ಇಲ್ಲ. ವೀಟ್ ಕಟರ್ ಬರೀ ರೋಡಲ್ಲಿ ಮಾತ್ರ ಹೊಡಿತಾ ಇರೋದು. ಈ ಥರ ಹೊಡಿತಾ ಇದ್ದಾರೆ. ಸಿಗೋಣ. ಜೈ ಹಿಂದ್.